ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ಅವರೇ, ಏನಾಯ್ತು? ನಾನು ನ್ಯೂಸ್ ಅಲ್ಲಿ ನೋಡಿದೆ, ಆಫೀಸಲ್ಲಿ ಏನೋ ಸಮಸ್ಯೆ ಆಗಿದೆ, ನಿಮ್ ಕುರ್ಸಿಗೆ ಸಂಸ್ಕಾರ ಅಂತಲ್ಲ. ನಾನು ಕಾಲ್ ಮಾಡಿದೆ, ನೀವು ತೆಗ್ದಿಲ್ಲ. ಏನಾಯ್ತು ಅಂತದ್ದು? ಸೊ ಈಗ ನಿಮ್ಮ ಹತ್ರ ಶೇರ್ಸ್ ಎಷ್ಟಿದೆ ಅದನ್ನು ತೋರಿಸಿ ಡಾಕ್ಯುಮೆಂಟ್ ಸಮೇತ ಪ್ರೂವ್ ಮಾಡಿ ಅಂತ ಪ್ರೆಷರ್ ಹಾಕ್ತಾ ಇದ್ದಾರೆ. ಮತ್ತೆ ಈಗ ಏನ್ ಮಾಡ್ತೀರಾ? ಏನು ಮಾಡ್ತೀರಾ ಅಂದ್ರೇನು, ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ನ ಅವ್ರಿಗೆ ತೋರಿಸಿ ಬಾಯಿ ಮುಚ್ಚಿಸ್ತೀನಿ ಅಷ್ಟೇ. ಇದಕ್ಕೂ ಮೇಲೆ ನನಗೆ ಅಪ್ಪ ಬರೆದಿರೋ ಬಿಲ್ ಇದೆ. ಇಟ್ಸ್ ಅ ಲೀಗಲ್ ಡಾಕ್ಯುಮೆಂಟ್. ಯಾರು ಹಾರಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದನ್ನು ಒಪ್ಕೊಳ್ಳೇಬೇಕು, ನೋಡ್ಕೊಂಡು ತೆಪ್ಪಿ ಇರಲೇಬೇಕು. ಆದರೂ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ, ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಿಲ್ಲ. ಇರ್ಲಿ ಬಿಡಿ, ವಿಲ್ ಇದೆ ಅಂದಮೇಲೆ ಯಾವ ಪ್ರಾಬ್ಲಮೂ ಇಲ್ವಲ್ಲ. ವಿಲ್ ಸೇಫ್ ಆಗಿದೆ ತಾನೆ? ಹಾಂ, ಶಕುಂತಲಾ ಮಾತ್ರ ಇದೆ, ಸೇಫ್ ಆಗಿದೆ. ಏನಾಯ್ತಮ್ಮ? ಕಾಯಿ ಕೆಟ್ಟೋಗಿದೆ ಅಜ್ಜಿ. ಅಂದ್ರೆ ಅವಶ್ಯಕನ? ಅಮಿಕಾ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಪರವಾಗಿಲ್ಲ, ಹೇಳಿ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಅದು ಬೆಳಿಗ್ಗೆ ಪೂಜೆ ಮಾಡ್ತಿರ್ಬೇಕಾದ್ರೆ ಕಾಯಿ ಹೊಡೆದೆ, ಆ ಕಾಯಿ ಕೆಟ್ಟೋಗಿತ್ತು. ಆಗ ಅಜ್ಜಿ ಹೇಳಿದ್ರು, ಇದು ಅಪಶಕುನ, ಮುಂದಾಗೋ ಅಪಾಯದ ಮುನ್ಸೂಚನೆ ಅಂತ. ಆಗ ನಾನು ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಆದರೆ ಈಗ ನೀವು ಹೇಳಿದ ಮೇಲೆ ಅಜ್ಜಿ ಮಾತು ನೆನಪಾಯ್ತು. ಪ್ರಾಬ್ಲಮ್ ಏನೂ ಆಗಲ್ಲ ಅಲ್ವಾ? ಇದೆಲ್ಲ ಸರಿ ಹೋಗುತ್ತೆ ತಾನೆ? ಖಂಡಿತ ಆಗುತ್ತೆ. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಲೀಗಲ್ ಆಗಿದೆ. ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಅವ್ರು ಯೋಚನೆ ಮಾಡಬೇಕು. ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ. ದಟ್ಸ್ ಗುಡ್. ಬಟ್ ಯಾವುದಕ್ಕೂ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ, ಎಲ್ಲ ಪಕ್ಕ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ಅವರಷ್ಟೊಂದು ಅಗ್ರೆಸಿವ್ ಆಗಿರ್ಬೇಕಾದ್ರೆ ನಾವು ನಮ್ಮ ಎಚ್ಚರಿಕೆಯಲ್ಲಿರ್ಬೇಕಲ್ವಾ? ಓಕೆ, ನಿಮ್ಮ ಸಮಾಧಾನಕ್ಕೋಸ್ಕರ ನಾನು ಕ್ರಾಸ್ ಚೆಕ್ ಮಾಡ್ತೀನಿ. ಅಮ್ಮನ ವಿಚಾರಿಸ್ತೀನಿ. ಡೋಂಟ್ ವರಿ. ಏನಾಯ್ತಮ್ಮ? ಕಾಯಿ ಕೆಟ್ಟೋಗಿದೆ ಅಜ್ಜಿ. ಕಾಯಿ ಕೆಟ್ಟೋಗಿದ್ಯಾ? ಅಂದ್ರೆ ಅವಶ್ಯಕನ? ಕಾಯಿ ಕೆಟ್ಟೋಗಿದ್ರೆ ಅಪಶಕುನನಾ? ಹೌದಮ್ಮ. ದೇವ್ರ ಪೂಜೆ ಮಾಡುವಾಗ ಒಡೆದ ಕಾಯಿ ಕೆಟ್ಟೋದ್ರೆ ಅದು ಅಪಶಕನ ಅಂತಾನೆ ನಮ್ಮ ನಂಬಿಕೆ. ಒಂದ್ ಕೆಲಸ ಮಾಡು, ಗುಂಡು ಬಂದ ತಕ್ಷಣ ಅವನಿಗೆ ದೃಷ್ಟಿ ತೆಗೆದ್ಬಿಡು. ಅಲ್ಲ ಅಜ್ಜಿ, ಈ ಕಾಲದಲ್ಲೂ ಇದೆಲ್ಲ ನಂಬ್ತೀರಾ ನೀವು? ಅಜ್ಜಿ, ನಾನು ಪೂಜೆ ಮಾಡ್ತಿರ್ಬೇಕಾದ್ರೆ ಕಾಯಿ ಕೊಳ್ತೋಗಿಲ್ಲ, ಕೊಳ್ತೋಗಿರೋ ಕಾಯಿನ ತಂದಿದ್ದೀವಿ. ಇದರಲ್ಲಿ ಕಾಯಿ ತಂದಿರೋರ್ ತಪ್ಪಾಗ್ಲಿ, ಕಾಯಿ ಹೊಡೆಯೋರ್ ತಪ್ಪಾಗ್ಲಿ, ಅಥವಾ ಪಾಪ ಈ ಕಾಯಿದೆ ತಪ್ಪೇನಿದೆ ಹೇಳಿ? ಹಾಗಲ್ಲಮ್ಮ, ಕೆಲವೊಂದಿಷ್ಟು ಮೊದಲಿಂದನೂ ಬಂದ್ಬಿಟ್ಟಿದೆ, ಅದನ್ನ ಪೂರ್ತಿ ಅಲ್ಲಗಳೆಯೋದಕ್ಕೆ ಆಗಲ್ಲ. ಹಿಂದಿನವರು ಏನೋ ಒಂದು ಕಾರಣದಿಂದ ಇದನ್ನೆಲ್ಲ ಮಾಡಿರ್ತಾರೆ. ಇದರಲ್ಲಿ ನಿನಗೆ ನಂಬಿಕೆ ಇಲ್ಲದೆ ಇರಬಹುದು. ಈ ಅಜ್ಜಿ ಸಮಾಧಾನಕ್ಕೋಸ್ಕರನಾದ್ರೂ ನೀನು ಇದನ್ನೆಲ್ಲ ಅಲ್ಲಗಳಿಬೇಡ. ಇದರಲ್ಲಿ ಕಳ್ಕೊಳ್ಳೋದಕ್ಕೇನಿದೆ ಅಲ್ವಾ? ನಿಜ ಅಜ್ಜಿ, ಎಲ್ಲದನ್ನು ಪ್ರಶ್ನೆ ಮಾಡ್ಬೇಕಂತಲ್ಲ, ನಾನು ನಿಮ್ಮನ್ನು ಗೌರವಿಸ್ತೀನಿ, ಹಾಗಾಗಿ ನಿಮ್ಮ ನಂಬಿಕೆಯನ್ನು ಗೌರವಿಸ್ತೀನಿ. ಇದೇ ನನಗಿಷ್ಟ ಆಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.